ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರೋಂಥ ಇತ್ತೀಚಿನ ಬೆಳವಣಿಗೆಗಳೇನು ಗಮನಿಸ್ರಿ. ಇವತ್ತು AICC ಅಧ್ಯಕ್ಷರಾದ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ. ಕುಂಭಮೇಳದಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ಬಡವರು ಹೊಟ್ಟೆ ತುಂಬುತ್ತಾ ಅಂತ. ಈ ದೇಶದ 40 ಕೋಟಿ ಜನ ಅಂದರೆ 1/3 ಭಾಗದ ಜನ ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ನಮ್ಮ ಹಿಂದೂ ಧರ್ಮದ ನಂಬಿಕೆ ಪವಿತ್ರವಾದ ಗಂಗಾ, ಯಮುನಾ ಮತ್ತು ನರ್ಮದಾ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದ್ರಿಂದ ಪುಣ್ಯ ಬರುತ್ತೆ ಅಂತ 144 ವರ್ಷಗಳ ನಂತರ ಬಂದಿರೋಂಥ ಒಂದು ವಿಶೇಷವಾದ ದಿನ. ಇವರು ಹಿಂದೂಗಳ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡೋಂಥ ಧೈರ್ಯ ಯಾಕೆ ಬಂತು ಅಂದರೆ ಕೇವಲ ಮುಸಲ್ಮಾನರಿಗೆ, ಕ್ರಿಶ್ಚಿಯನ್ರಿಗೆ ಸಂತೃಪ್ತಿ ಪಡಿಸೋದು. ಇದೇ ಮಾತನ್ನು ಮೆಕ್ಕಾ ಮದೀನಾಕ್ಕೆ ಯಾಕೆ ಹೋಗ್ತೀರಿ, ಬಡವ್ರ ಹೊಟ್ಟೆ ತುಂಬತ್ತಾ ಅಂತ ಹೇಳಿದರೆ ಮುಸಲ್ಮಾನರು ರಾಜ್ಯವನ್ನು, ದೇಶವನ್ನು ಬೆಂಕಿ ಹಚ್ಚಿ ಸುಟ್ಬಿಡ್ತಿದ್ರು. ಜೆರೂಸಲಮ್ ಯಾಕೆ ಹೋಗ್ತೀರಿ ಅಂತ ಸೋನಿಯಾ ಗಾಂಧಿಗೆ, ರಾಹುಲ್ ಗಾಂಧಿಗೆ ಹೇಳಿದರೆ AICC ಅಧ್ಯಕ್ಷ ಸ್ಥಾನದಲ್ಲಿ 1 ನಿಮಿಷ ಇರ್ತಿರ್ಲಿಲ್ಲ. ಆದರೆ ಹಿಂದೂಗಳು ಶಾಂತಿಯಿಂದ ಇದ್ದೇ ಇರ್ತಾರೆ ಅನ್ನೋಂಥ ನಂಬಿಕೆಯಿಂದ ಅದನ್ನು ಶಕ್ತಿಯನ್ನು ದೌರ್ಬಲ್ಯ ಅಂತ ಭಾವಿಸಿ ಈ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ನಿನ್ನೆ ಹಳಿಯಾಳದಲ್ಲಿ ಗರ್ಭ ಇರುವಂಥ ಹಸು ಅದರ ಫೋಟೋ ತೆಗೆದು ವಾಟ್ಸಪ್ಪಲ್ಲಿ ಕಳಿಸಿ ಆರ್ಡರ್ಸ್ ತೊಗೊಂಡು ಅದನ್ನು ಕಟ್ ಮಾಡಿ ಗೋವನ್ನು ಕಟ್ ಮಾಡಿ ಎಲ್ಲೆಲ್ಲ ಆರ್ಡರ್ ಕೊಟ್ಟಿರೋಲ್ಲಿ ಕಳಿಸಿ ದುಡ್ಡು ಮಾಡ್ತಾ ಇದ್ದಾರೆ. ಪೊಲೀಸ್ನವರು ಅದನ್ನು ಹಿಡಿದಿದ್ದಾರೆ. ಈ ರೀತಿ ಎಷ್ಟು ಕೇಂದ್ರಗಳು ಈ ರೀತಿ ನಡೀತಾ ಇರ್ಬೋದು. 15 ದಿನ ಕೆಳಗಡೆ ಚಾಮರಾಜನಗರದಲ್ಲಿ 3 ಹಸುಗಳ ಕೆಚ್ಚಲನ್ನು ಕಡಿದು ಆ ಹಸುಗಳ ಕಾಲನ್ನು ಕಟ್ ಮಾಡಿದ್ದಾರೆ. ಈ ರೀತಿ ಹಿಂದೂ ಸಮಾಜಕ್ಕೆ ಅವಮಾನ ಮಾಡೋಂಥ ವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಜಾಸ್ತಿ ಆಗ್ತಾಯಿದೆ. ಇದನ್ನು ತಡಿಬೇಕು, ಇದ್ರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋದು ಈ ಒಂದು ಕ್ರಾಂತಿವೀರ ಬ್ರಿಗೇಡಿನ ಉದ್ದೇಶ. ಎರಡನೇದು, ರಾಜ್ಯದಲ್ಲಿರೋಂಥ ಸಣ್ಣ ಸಣ್ಣ ಸಾಧು ಸಂತರ ಮಠಗಳು ಎಲ್ಲ ಜಾತಿಯವ್ರದ್ದು ಬಹಳ ಬಡತನದಲ್ಲಿದೆ, ಗುಡಿಸ್ಲಲ್ಲಿ ವಾಸ ಮಾಡ್ತಿದ್ದಾರೆ. ಅವರು ಸಮಾಜ ಸೇವೆ ಮಾಡಬೇಕು, ಜನರಲ್ಲಿ ಭಕ್ತಿಯನ್ನು, ರಾಷ್ಟ್ರಭಕ್ತಿಯನ್ನು, ದೈವಭಕ್ತಿಯನ್ನು ನಿರ್ಮಾಣ ಮಾಡಬೇಕು ಅಂತ ಆ ಸಾಧು ಸಂತರ ಮಠಗಳು ಬಹಳ ಬಡತನದಲ್ಲಿದೆ. ಅದು ಶ್ರೇಯೋಭಿವೃದ್ಧಿ ಆಗಬೇಕು ಅನ್ನೋಂಥ ಒಂದು ಉದ್ದೇಶ. ಈ ರೀತಿ ಬಡವರಿಗೆ ಅನುಕೂಲ ಮಾಡೋದಕ್ಕೆ, ಹಿಂದುಳಿದವ್ರಿಗೆ, ದಲಿತರಿಗೆ ಎಲ್ಲ ಸಕಲ ಹಿಂದೂ ಸಮಾಜ ಉದ್ಧಾರ ಮಾಡಬೇಕು, ನ್ಯಾಯ ಕೊಡಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಬ್ರಿಗೇಡ್, ಕ್ರಾಂತಿವೀರ ಬ್ರಿಗೇಡು 4 ಫೆಬ್ರವರಿ 4ನೇ ತಾರೀಕು ಬಸವನ ಬಾಗೇವಾಡಿನಲ್ಲಿ ಆರಂಭ ಆಗ್ತಾಯಿದೆ. 1008 ಸಾಧು ಸಂತರ ಪಾದ ಪೂಜೆಯನ್ನು ಮಾಡ್ತಾ ಪ್ರತಿಜ್ಞೆಯನ್ನು ತಗೋತೀವಿ, ಹಿಂದುತ್ವವನ್ನು ಉಳಿಸ್ತೀವಿ ಅಂತ. ಇದರ ವಿಶೇಷ ಸಾನ್ನಿಧ್ಯವನ್ನು ಕನ್ನೇರಿ ಮಠದ ಸ್ವಾಮಿಗಳು, ಅದೇ ರೀತಿ ತಿಂತಿಣಿಯ ಕಾಗಿನೆಲೆ ಸ್ವಾಮಿಗಳು ಅದನ್ನು ವಹಿಸ್ತಾ ಇದ್ದಾರೆ. ಒಟ್ಟಾರೆ ಇಡೀ ಹಿಂದೂ ಸಮಾಜವನ್ನು ಜಾಗೃತಿ ಮಾಡೋ ದಿಕ್ಕಿನಲ್ಲಿ ಈ ಒಂದು ಬ್ರಿಗೇಡ್ ಆರಂಭ ಆಗ್ತಾ ಇದೆ. ಪರ್ಯಾಯ ಅಲ್ಲ, 100 ಸಂಸ್ಥೆಗಳು ಕೆಲಸ ಮಾಡ್ತಿದೆ ಹಿಂದುತ್ವದ ಬಗ್ಗೆ. ಆದರೂ ಕೂಡ ಹಿಂದೂ ಸಮಾಜ ಇನ್ನೂ ಪೂರ್ಣ ಜಾಗೃತಿ ಆಗಿಲ್ಲ. ಜಾಗೃತಿ ಮಾಡೋ ದಿಕ್ಕಿನಲ್ಲಿ ಈ ಒಂದು ಕ್ರಾಂತಿವೀರ ಬ್ರಿಗೇಡ್ ಕೂಡ ಪ್ರಯತ್ನ ಮಾಡುತ್ತೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.